महिमा सत्यनारायण आर्तत्राणपरायण सत्यनारायण अनंत महिमा सत्यनारायण आर्तत्राणपरायण सत्यनारायण अखिलांड कोटि ब्रह्मांड पालन अखिलांड कोटि ब्रह्मांड पालन आश्रित वत्सल नारायण सत्यनारायण हरि वो हरि वो हरि वो अनंत महिमा सत्यनारायण आर्तत्राणपरायण सत्यनारायण सत्यनारायण इष्ट दैववु नीने नारायण ईश्वरनु नीने नारायण इष्ट दैववु नीने नारायण ईश्वरनु नीने नारायण उन्नत महिमनु ऊर्जित पुण्यनु उन्नत महिमनूर्जित पुण्यनु आदि अनादियु नारायण घटिका चलदि निंತ श्री हनुमंत घटिका चलदि निंತ ओम श्री राघवेंद्राय नमः 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 करमुगिवे गुरुराय ನೇ ಹರಸಬೇಕು ವರವಂದ ಬೇಡುವೆನು Krishna Mandana
ಸರ್ ಬನ್ನಿ ಬನ್ನಿ ಮುಂದೆ ಬನ್ನಿ ಸರ್ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಲೈನ್ ಬನ್ನಿ ಆ ಕಡೆ ಈ ಕಡೆ ಲೈನ್ ಮಾಡಿ ಕರೆಕ್ಟಾಗಿ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಏನು ಬಂದ್ ಮಾಡ್ಬಿಡ ಬನ್ನಿ ಹಂಗೆ ಮುಂದೆ ಬನ್ನಿ ಮಂಜು ಮಾಡಿ 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 ಅಣ್ಣ ಮಾಡಿ ಮಾಡಿ ರಾಜಗಣನಾಥ ಮೊದಲೊಂದಿಗೆ ನಿನಗೆ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ಭಕ್ತರೋ
ಮಂತ್ರಾಲಯ. ಎಲ್ಲಿ ನಿನ್ನ ನೆನೆಬರೋ ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ. ಧ್ಯಾನಗೈವ ಮನೆಗಳೇ ನಿನ್ನ ಬೃಂದಾವನ. ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ. ಧ್ಯಾನಗೈವ ಮನೆಗಳೇ ನಿನ್ನ. ಅಡ್ಡ ಬಾ ಅಂತೇಳು, ಅಡ್ಡ ಬರಬೇಡ್ರಿ ಅಕ್ಕ. ಇನ್ಲತ್ತಿ ಬನ್ನಿ, ಇನ್ಲತ್ತಿ ಬನ್ನಿ. ಕ್ಯಾಮ್ರಾ ಬ್ಯಾಗ್, ಕ್ಯಾಮ್ರಾ ಬ್ಯಾಗ್ ಯಾಕ ಇಲ್ಲಿ ಬ್ಯಾಟ್ರಿ. ಅಡ್ಡ ಬರಬೇಡ್ರಿ ಗುರುಗಳೇ. ಆರಾಮ್ ರೀ ಅಂಕಲ್. ಇವಾಗ ನೋಡಿ ರಿಸಲ್ಟ್ ಹೆಂಗೆ ಬಾರಿ ಎಲ್ಲ ಕದಕ್ಕ ಗಣೇಶ್ವರ ಕಾರಣ ಅಂದ್ರೆ ನಂದೇನು ಹಾಕಿದ್ರೆ ಜರಂತೆ ಗೋಂಗಳನ್ನು ಕಾಯ್ದರಂತೆ ಗೋಕುಲದಲ್ಲಿ ಹುಟ್ಟಿದರಂತೆ ಗೋಂಗಳನ್ನು ಕಾಯ್ದರಂತೆ ಗರಳನೂದಿ ಮೃಗ ಪಕ್ಷಿಗಳ ಮರಳು ಮಾದೈ ಪಕ್ಷಿ ತನ್ನ ವಾಹನನಂತೆ ಹಾವು ತನ್ನ ಹಾಸಿಗೆಯಂತೆ ಮುಖಂಡ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚಲ್ಲನಂತೆ ಆವ ಕುಲವೋ ರಂಗ ಅರಿಯಲಾಗದೋ ಗೊಲ್ಲಕಿಯ ರಾಮನೆಯ ಪಕ್ಕು ಕಳ್ಳಕ್ಕೆ ಬಲಿದ ಕೂದಲಿ ವಿಷವನುಂಡು ಮೆಲ್ಲನೆ ದೃಢವಾದಂತೆ ಪಕ್ಷಿ ತನ್ನ ಅರಿಯಲಾಗದೋ ಮಗಳ ತಂದನಂತೆ ಶರದಿ ಮಗಳು ಮಾಡದೆಯಂತೆ ಧರಣಿಯನ್ನು ಬೇಡಿದನಂತೆ ಈರಳು ಲೋಕದ ಒಡೆಯನಂತೆ ಒಣನೆವ ಶ್ರೀಯಯವದನಂತೆ ಆವ ಕುಲವೋ ರಂಗ ಅರಿಯಲಾಗದೋ ಆವ ಕುಲವೆಂದರಿಯಲಾಗದು ಗೋವ ಕಾಯ್ವಾಗಲ್ಲನಂತೆ ದೇವಲೋಕದ ಪಾರಿಜಾತವು ಹೂವಸತಿಗೆ ತನ್ನನಂತೆ ಆ ಕುಲವೋ ರಂಗ ಅರಿಯಲಾಗದೋ. ಹರೇ ಶ್ರೀನಿವಾಸ. ಬೃಂದಾವನ ನಿನ್ನ ಅರಿತ ಹೃದಯವೇ ದೇವನಿರುವ ಮಂದಿರ. ಆ
ಅರಿತ ಹೃದಯವೇ ದೇವನಿರುವ ಮಂದಿರ. ನಿನ್ನ ಬೆರವ ಭಾಗ್ಯವೇ ನಿತ್ಯ ಸತ್ಯ ಸುಂದರ. ನಿನ್ನ ಬೆರವ ಭಾಗ್ಯವೇ ನಿತ್ಯ ಸತ್ಯ ಸುಂದರ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ನೆನೆಬರೋ ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವೋ. ಸಂಸಾರ ಸಾರ ಸಿಂಧೋರ್ಜನಿ ಮರಣ ಜರಾದ್ಯುರ್ಮಿಭಿರ್ಬಾಧಿತಾನಾಂ ದಾರಾಗಾರಾದಿ ಭಾರಾಃ ಕಿಮಿಹ ಸುಖಕರಾಃ ಪ್ರೇಮ ಪಾಶೈರ್ನಿಬದ್ಧಾಃ. ಕೃಷ್ಣ ತ್ವತ್ಪಾದಪೋತಂ ಪ್ರದಿಶ ತದನಿಶಂ ಸತ್ಪತಾಕಂ ಸಕೇತುಂ ರಮ್ಯಂ ಕರ್ಮಂದಿ ಗಮ್ಯಂ ಭವಜಲಧಿ ಭವತ್ಖೇದ ವಿಚ್ಛೇದ ಹೇತುಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಗಂಗಾವತಿಯ ಅಧ್ಯಾತ್ಮ ಜನತೆಯನ್ನು ಈ ಸಂಧ್ಯಾಕಾಲದಲ್ಲಿ ಅಭಿನಂದಿಸಿ ಉಪನ್ಯಾಸ ಆರಂಭ ಮಾಡ್ತಾರೆ ಅಂತ ಹೇಳಿದರು. ಇವತ್ತು ಉಪನ್ಯಾಸ ಆರಂಭ ಮಾಡಲಿಕ್ಕೆ ಅಷ್ಟು ಪ್ರಶಸ್ತವಾದ ಕಾಲ ಅಲ್ಲ, ಇದೊಂದು ದೊಡ್ಡ ಸಮಾರಂಭ. ಇನ್ನೊಂದು 5-10 ನಿಮಿಷದಲ್ಲಿ ಪರಮಪೂಜ್ಯ ಸೋದೆ ಮಠಾಧೀಶರಾದ ವಿಶ್ವೋಲ್ಲಭತೀರ್ಥ ಶ್ರೀಪಾದಂಗಳವರು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಇನ್ನೇನು ಹತ್ತಿರ ಸಮೀಪ ಬಂದಿದ್ದಾರೆ. ಅವರು ಬರೋ ತನಕ ಕಾಲಹರಣ ಮಾಡಬಾರದು ಅನ್ನುವ ಅಭಿಪ್ರಾಯದಿಂದ ಗುರುಗಳ ಮಹಿಮೆಯನ್ನು, ಕೃಷ್ಣನ ಮಹಿಮೆಯನ್ನು ಸ್ವಲ್ಪ ಚಿಂತನೆ ಮಾಡೋಣ. ವಿಶೇಷವಾಗಿ ನನಗೆ ಒಂದು ತುಂಬ ಸಂತೋಷ ಏನಾಗ್ತಾ ಇದೆ ಅಂದರೆ, ವಿಶ್ವವೆಲ್ಲ ರೋಗಗ್ರಸ್ತವಾಗಿದೆ, ಇನ್ನೂ 2 ವರ್ಷ ಬೇಕು, 3 ವರ್ಷ ಬೇಕು ಜನಗಳೆಲ್ಲ ಒಟ್ಟಾಗಲಿಕ್ಕೆ ಅಂತ ಮಾಧ್ಯಮದವರು ಹೇಳ್ತಾ ಇದ್ದರೆ, ಇಲ್ಲ ಇದು ತ್ರೇತಾಯುಗ, ನಾವು ಕಲಿಯುಗದಲ್ಲಿಲ್ಲ, ನಾವು ರಾಮನ ಭಕ್ತರು, ನಾವು ಈಗಲೇ ಒಟ್ಟಾಗಿದ್ದೇವೆ ಅಂತ ತೋರಿಸಿದ ಕೀರ್ತಿ ಗಂಗಾವತಿಯ ಜನತೆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲೆಲ್ಲ ನಿಯಮಗಳಿದೆ ಅದೆಲ್ಲ ಗಾಳಿಗೆ ತೂರಿದ್ದೀರಿ ನೀವು ಕುಣಿದು ಕುಪ್ಪಳಿಸುವ ಈ ಭಾವನೆಗಳನ್ನು ನೋಡಿದರೆ ಕೊರೋನಾ ರೋಗನೇ ಹೆದರಿಕೊಂಡು ಹೋಗಬೇಕು, ನಾನು ಇವರನ್ನು ಆಕ್ರಮಿಸಬಾರ್ದು ಅಂತ. ಆ ರೀತಿಯಲ್ಲಿ ನೀವೆಲ್ಲ ಅತ್ಯಂತ ಪರಮ ಮಂಗಳಕರವಾದ ಶೋಭಾಯಾತ್ರೆಯ ಮೂಲಕ ಗುರುಗಳನ್ನು ಆದರದಿಂದ ವೇದಿಕೆಯ ತನಕ ಬರಮಾಡಿಸಿಕೊಂಡಿದ್ದೀರಿ. ನಿಮ್ಮನ್ನೆಲ್ಲ ವಿಶೇಷವಾಗಿ ಅಭಿನಂದಿಸ್ತಾ, ನಮ್ಮ ಗುರುಗಳಿಗೆ ಈ ಜನಸ್ತೋಮ ತುಂಬ ಇಷ್ಟ. ನಾನು ಯಾವಾಗಲೂ ತುಂಬ ಕೃತಜ್ಞತೆಯಿಂದ ನಮ್ಮ ಗುರುಗಳೇ ಗಂಗಾವತಿಯ ಜನತೆಯನ್ನು ನೆನಪು ಮಾಡಿಕೊಳ್ತಾ ಇದ್ರು. ಯಂತ್ರೋದ್ಧಾರ ಪ್ರಾಣದೇವರ ಬಳಿ ಅವರಿಗೆ ಸನ್ಯಾಸ ಆಯಿತು. 7ನೇ ವಯಸ್ಸಿಗೆ ಸನ್ಯಾಸ. ಯಂತ್ರೋದ್ಧಾರ ಪ್ರಾಣದೇವರು ಚಕ್ರತೀರ್ಥದ ಬಳಿ ಅವರಿಗೆ ಸನ್ಯಾಸ ಆಯಿತು. ವಿಶ್ವಗುರುಗಳಾಗಿದ್ದಾರೆ ವಿಶ್ವೇಶ ತೀರ್ಥರು. ಜಗತ್ತಿನ ತುಂಬ ಅವರ ಖ್ಯಾತಿ ವಿಖ್ಯಾತವಾಗಿದೆ. ಅಂಥ ವಿಶ್ವಗುರುಗಳಾದ ವಿಶ್ವೇಶ ತೀರ್ಥರಿಗೆ ಮೊದಲನೆಯ ಭಿಕ್ಷೆ ಸನ್ಯಾಸಿಗಳಿಗೆ ಅನ್ನದಾನ ಮಾಡಬೇಕು ಅಂತ ಇದೆ. ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಕೊಟ್ಟರೆ 1000 ಕೋಟಿ ಗೃಹಸ್ಥರಿಗೆ ಅನ್ನದಾನ ಮಾಡಿದ ಪುಣ್ಯ ಒಬ್ಬ ಸನ್ಯಾಸಿಗೆ ಭಿಕ್ಷೆಯನ್ನು ದಾನ ಮಾಡಿದರೆ ಅಂತ ಇದೆ. ವಿಶ್ವೇಶ ತೀರ್ಥರಿಗೆ ಸನ್ಯಾಸ ಆದ
ಮೊದಲನೆಯ ಭಿಕ್ಷೆ ಹಾಕಿದ್ದು ಯಾರು ಅಂದರೆ ಗಂಗಾವತಿಯ ಜನತೆ ಎನ್ನುವ ಕೀರ್ತಿ ಇದೆ. ಆದ್ದರಿಂದಲೇ ವಿಶ್ವೇಶತೀರ್ಥರು ತುಂಬ ಕೃತಜ್ಞತೆಯಿಂದ ಅದನ್ನು ಸ್ಮರಣೆ ಮಾಡಿಕೊಳ್ತಾ ಇದ್ದರು. ಯಾವಾಗಲೂ ಗಂಗಾವತಿಯಲ್ಲಿ ನಾನು ವಿಶೇಷವಾಗಿ ಮೊದಲನೆಯ ದಿನದ ಭಿಕ್ಷೆಯನ್ನು ಸ್ವೀಕಾರ ಮಾಡಿದ್ದು ಅಂತ ನೆನಪು ಮಾಡಿಕೊಳ್ತಾ ಇದ್ದರು. ಅಂತಹ ವಿಶ್ವಗುರುಗಳನ್ನು ಪ್ರೀತಿಯಿಂದ ಬಹುತೇಕ ವಿಶ್ವೇಶತೀರ್ಥರ ಆರಾಧನೆಯನ್ನು ಅನೇಕ ಊರುಗಳಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಆದರೆ ಪ್ರಥಮ ಪರ್ಯಾಯದ ಆರಾಧನೆಯ ಮಹೋತ್ಸವವನ್ನು ಅದು ಪ್ರಥಮ ಬಹುಮಾನ ಬರುವಂತೆ ಆರಾಧನೆ ಮಾಡ್ತಾ ಇರೋರು ಗಂಗಾವತಿಯ ಜನತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಷ್ಟು ಸಂಖ್ಯೆಯಿಂದ ಬಹಳ ವೈಭವದಿಂದ ರಾಯರ ಆರಾಧನೆಗಳಂತೆ ಜನಗಳು ಇಲ್ಲಿ ಸೇರಿದ್ದೀರಿ. ನಿಮ್ಮನ್ನೆಲ್ಲ ವಿಶೇಷವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಈಗ ಒಂದು ರೀತಿಯಲ್ಲಿ ಒಂದು ಧೈರ್ಯ ಬರ್ತಾ ಇದೆ ನೋಡಿ. ವಿಶ್ವೇಶತೀರ್ಥರು ಇದೇ ಸುಮಾರು 1 ವರ್ಷಗಳ ಹಿಂದೆ ರಾಜಾಂಗಣದಲ್ಲಿ ಪ್ರವಚನವನ್ನು ಮಾಡಿ ಅವರು ತಮ್ಮ ಮಾತನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿ ಮೌನ ವಹಿಸಿದರು. ನಮ್ಮ ಕಣ್ಣಿಗೆ ಅದೃಶ್ಯರಾದರು ವಿಶ್ವೇಶತೀರ್ಥರು. ಅವರು ಅನಾರೋಗ್ಯದಿಂದ ಬಳಲಿದ್ರು, ಮಲಗಿದ್ರು ಅಂತ ಜನಗಳು ಮಾತನಾಡಿದರು. ವಾಸ್ತವಿಕವಾಗಿ ಅವರಲ್ಲಿ ದೇವತಾ ಶಕ್ತಿ ಇತ್ತು. ಕೊನೆಯ ತನಕ ಪಾದರಸದಂತೆ ಸಮಾಜದ ಕಲ್ಯಾಣದ ಅಭಿವೃದ್ಧಿಗೋಸ್ಕರ ಅಹರ್ನಿಶೆ ನಮ್ಮ ಹಿಂದೂ ಸಮಾಜಕ್ಕೆ ದುಡಿದ ಬಹಳ ದೊಡ್ಡ ವ್ಯಕ್ತಿತ್ವದ ಯತಿ ಸಾರ್ವಭೌಮರು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅನ್ನೋದರಲ್ಲಿ ಸಂಶಯ ಇಲ್ಲ. ಯಾವುದೇ ವರ್ಗೀಕರಣ ಮಾಡಲಿಲ್ಲ ಅವರು. ನಾವು ಬ್ರಾಹ್ಮಣರು ಅನ್ನುವ ವರ್ಗೀಕರಣ ಮಾಡದೆ ನಾವೆಲ್ಲ ಹಿಂದೂ ಸಮಾಜದವರು ಅಂತ ಎಲ್ಲರನ್ನೂ ಅಕ್ಕರೆಯಿಂದ ಪ್ರೀತಿಯಿಂದ ನೋಡಿದ್ದಾರೆ. ನೀವು ನಂಬುತ್ತಿರೋ ಇಲ್ಲೋ, ನಾನು ಮೈಸೂರಿನಿಂದ ಬಂದಿದ್ದೇನೆ. ನಮ್ಮ ಮೈಸೂರಿನಲ್ಲಿ ಶ್ರೀಪಾದಂಗಳವರ 7 ಸಂಸ್ಥೆಗಳಿದ್ದಾವೆ. ಅದರಲ್ಲಿ ಒಂದು ಸಂಸ್ಥೆ ಅನಾಥಾಲಯ. ಆ ಅನಾಥಾಲಯದಲ್ಲಿ ಮೇಘಾಲಯದಿಂದ 200 ಜನ ಅನಾಥ ಮಕ್ಕಳನ್ನು ಮೇಘಾಲಯದಿಂದ ಕರ್ಕೊಂಡು ಬಂದು ಅವರಿಗೆ ಉಚಿತ ಅಶನ ವಸನಗಳನ್ನು ಕೊಟ್ಟು ಶ್ರೀಪಾದಂಗಳವರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಇವರು ವಿಶ್ವಗುರುಗಳು ಹೌದಾ ಅಲ್ವಾ ಅಂತ ನೀವೇ ಯೋಚನೆ ಮಾಡ್ಬೋದು. ನಾವು ಬ್ರಾಹ್ಮಣರು ಅನ್ನುವ ವರ್ಗೀಕರಣವೇ ಮಾಡದೆ ಮಾನವೀಯತೆಗೆ ಮನಸ್ಸನ್ನು ಮಿಡಿಯುವಂತಹ ವ್ಯಕ್ತಿತ್ವ ಅದು ವಿಶ್ವೇಶತೀರ್ಥ ಶ್ರೀಪಾದಂಗಳವರದ್ದಾಗಿತ್ತು. ಆದ್ದರಿಂದ ನಮ್ಮ ಸಮಾಜದ ಕರ್ತವ್ಯಗಳು ಈ ಮುಖದಲ್ಲಿ ಇದೆ. ಗುರುಗಳಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಕಡಿಮೆ. ಅಂಥ ಗುರುಗಳು ಕೊನೆಯ ತನಕ ದೇವತ್ವದಲ್ಲಿ ಬಂದವರು. ಅವರು ವಾಸ್ತವಿಕವಾಗಿ ಅವರ ಪ್ರಾಣವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದರು. ಆದರೂ ಕೂಡ ಇವತ್ತಿನ ಜನತೆ ಅಷ್ಟು ಬೇಗ ಅದನ್ನು ಒಪ್ಪಿಕೊಳ್ಳಲ್ಲ. ಸಾಮಾನ್ಯವಾಗಿ ಡಾಕ್ಟ್ರು ನಾಡಿ ಪರೀಕ್ಷೆ ಮಾಡಬೇಕು, ಪ್ರಾಣ ಹೋಗಿದೆಯಲ್ಲೋ ನೋಡಬೇಕು ಅಂತ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಪದ್ಧತಿಯನ್ನು ಮಾಡಿದರು. ಆದರೆ ಅಲ್ಲಿರುವಂತಹ ಎಲ್ಲ ಜ್ಞಾನಿಗಳು ಮಾತನಾಡಿಕೊಂಡಿದ್ದು ಅವರ ಪ್ರಾಣ ಕೃಷ್ಣದೇವರಿಗೆ ಅರ್ಪಣೆ ಆಗಿದೆ, ಆಮೇಲೆ ಆಸ್ಪತ್ರೆಗೆ ದೇಹವನ್ನು ತೆಗೆದುಕೊಂಡು ಹೋದರು ಅಂತ. ಆದರೂ ಆಗಲಿ, ಮಾಧ್ಯಮಗಳಲ್ಲೆಲ್ಲ ಬಹಳ ಸುದ್ದಿ ಬಂತು. ವಿಶ್ವೇಶತೀರ್ಥರು ಅವರ ಆರೋಗ್ಯ ಸ್ಥಿರ, ಚೇತರಿಕೆಯೂ ಇಲ್ಲ, ಅದರಲ್ಲಿ ನ್ಯೂನತೆಯೂ ಇಲ್ಲ ಅಂತ 10 ದಿನಗಳ ಕಾಲ ಅದೇ ನ್ಯೂಸಲ್ಲಿ ಬರ್ತಾ ಇತ್ತು. ಅಂತೂ ವಿಶ್ವೇಶತೀರ್ಥರು ಶ್ವಾಸಕೋಶದ ಒಂದು ಉಪದ್ರವದಿಂದ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ಮಾಧ್ಯಮಗಳ ವಾರ್ತೆ. ನಾನದನ್ನು ಆ ರೀತಿ ಭಾವಿಸೋದಿಲ್ಲ. ಒಂದು ದೊಡ್ಡ ಚೇತನ, ನಮ್ಮ ಸಮಗ್ರ ಸಮಾಜದ ಧರ್ಮದ ನೇತಾರ ಪ್ರಭುಗಳಾಗಿದ್ದರು ವಿಶ್ವೇಶತೀರ್ಥರು. ಅವರು ಶ್ವಾಸಕೋಶದ ರೋಗದಿಂದ ಬಳಲಿದ್ರು ಅಂತ ಈ ಹೇಳಿದ ಒಂದು ವಾರ್ತೆಯಿಂದ ಸ್ವಲ್ಪ ಸಮಯದಲ್ಲೇ, ಸುಮಾರು ಒಂದು 15 ದಿವಸದಲ್ಲಿಯೇ ಆದ ಪರಿಣಾಮ ಏನು ಅಂದರೆ, ಸಮಗ್ರ ವಿಶ್ವಕ್ಕೆ ಒಂದು ಶ್ವಾಸಕೋಶದ ರೋಗ, ಅದು ಯಾವುದು ಅಂದರೆ ಕೊರೋನಾ, ಅದು ಮೊದಲು ಶ್ವಾಸಕೋಶಕ್ಕೆ ಅಟ್ಯಾಕ್ ಆಗುತ್ತೆ ಅಂತ ಸಮಗ್ರ ಜಗತ್ತೇ ಮಲಗುವ ಸ್ಥಿತಿ ಬಂತು. ಇದು ದೊಡ್ಡವರ ಅಸ್ತಂಗತದಲ್ಲಿ ಜಗತ್ತಿಗೆ ಆದ ಸೂಚನೆಯನ್ನು ಒಂದು ತೋರಿಸಿತು ನಮ್ಮ ಪಾಲಿಗೆ. ಗುರುಗಳು ಮಲಗಿದ್ರು, ಜಗತ್ತೇ ಮಲಗಿ ಹೋಯಿತು. ಎಲ್ಲರ ಮನೆಯಲ್ಲಿ ಎಲ್ಲರೂ ಮಲಗಿದ್ದಾರೆ, ಕರ್ತವ್ಯ ವಿಮೂಢರಾಗಿ ಇದ್ದಾರೆ. ಅಂಥ ಸ್ಥಿತಿ 1 ವರ್ಷಗಳ ಹಿಂದೆ ಬಂದಿತ್ತು. ಮತ್ತೆ ಇಂಥ ಸಮಾಜ, ಉತ್ಸಾಹದ ಸಮಾಜ, ರಾಮರಾಜ್ಯದ ಪ್ರಜೆಗಳ ಉತ್ಸಾಹ ನಾವು ಕಾಣ್ತೇವೋ ಇಲ್ಲೋ ಅನ್ನುವ ಸಂಶಯ ಇದ್ದಾಗ ಅವರ ಪ್ರಥಮ ಆರಾಧನೆ ನಾಳೆ 16ನೇ ತಾರೀಕು. ನೀವು ಗಮನಿಸಿ, ವಿಶ್ವಗುರುಗಳ ಆರಾಧನೆಯಲ್ಲಿ ಗುರುಗಳು ಎದ್ದಿದ್ದಾರೆ. ಈಗ ಕೂತವರು ಜಪ ಮಾಡ್ತಾ ಇದ್ದಾರೆ. ಆವಾಗ ಮಲಗಿದ್ರು, ಜಗತ್ತು ಮಲಗಿತ್ತು. ಇವತ್ತು ಎದ್ದಿದ್ದಾರೆ, ಜಗತ್ತು ಏಳುತ್ತೆ ಎನ್ನುವುದಕ್ಕೆ ಗುರುಗಳ ಸೂಚಕರಾಗಿದ್ದಾರೆ. ಅದು ಎಷ್ಟು ಸರಿಯಾಗಿ ಸಂಯೋಜನೆ ಆಗಿದೆ ಅಂದರೆ, ಗಂಗಾವತಿಯ ಜನತೆಗೆ ಆ ಕೀರ್ತಿ ಏನು ಸಂಯೋಜನೆ ಆಗಿದೆ ಅಂದರೆ, ಪ್ರಧಾನಮಂತ್ರಿ ಮೋದಿಯವರು ಘೋಷಣೆ ಮಾಡಿದ್ದಾರೆ 16ನೇ ತಾರೀಕಿನಿಂದ
ವ್ಯಾಕ್ಸಿನ್ ಎಲ್ಲರಿಗೂ ಕೊರೋನಾ ಮುಕ್ತವಾಗಲಿಕ್ಕೆ ಔಷಧಿಗಳನ್ನು ಕೊಡ್ತೇವೆ ಅಂತ. ನಾಳೆ ಸರಿಯಾಗಿ ಗುರುಗಳ ಆರಾಧನೆಯನ್ನು ಮಾಡ್ತಾ ಇದ್ದೇವೆ, ಜಗತ್ತೆಲ್ಲ ರೋಗ ಮುಕ್ತವಾಗ್ತಾ ಇದೆ ಅಂತ ಜಪ ಮಾಡ್ತಾ ಕೂತಿದ್ದಾರೆ ಅವರು. ಪ್ರತ್ಯಕ್ಷವಾಗಿ ಜಗತ್ತಿಗೆ ಯಾವಾಗಲೂ ಅಹರ್ನಿಶೆ ಜಗತ್ತಿನ ಕ್ಷೇಮಕ್ಕೋಸ್ಕರ ಆ ಹಿತಚಿಂತನೆಯನ್ನು ಮಾಡಿದವರು ಗುರುಗಳು. ಅಂಥ ವಿಶ್ವತೋಮುಖದ ವ್ಯಕ್ತಿತ್ವದ ವಿಶ್ವೇಶತೀರ್ಥರ ಒಂದು ಆರಾಧನೆಯ ಪರ್ವಕಾಲದಲ್ಲಿ ನಾವೆಲ್ಲ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಇಲ್ಲಿ ಸೇರಿದ್ದೇವೆ. ನಮ್ಮ ಕರ್ತವ್ಯಗಳಿದೆ. ವಿಶ್ವದ ಸಂತರು ತಾವು 5ನೇ ವರ್ಷದಲ್ಲಿಯೇ ಮನೆಯನ್ನು ಬಿಟ್ಟು ಬಂದರು. ಅವರು ಉಪನಯನ ಸಂಸ್ಕಾರಕ್ಕಿಂತ ಮೊದಲೇ ಸನ್ಯಾಸ ನಿಶ್ಚಯ ಆಗಿತ್ತು. ಸನ್ಯಾಸ ನಿಶ್ಚಯ ಆದ ಮೇಲೆ ಆ ಸನ್ಯಾಸದ ಅನೇಕ ಕಟ್ಟುಪಾಡುಗಳು. 7ನೇ ವರ್ಷದಲ್ಲಿ ಅವರು ಮೊದಲನೇ ಬಾರಿ ಸನ್ಯಾಸ ಸ್ವೀಕಾರ ಮಾಡಿದಾಗ 2 ಏಕಾದಶಿ ಉಪವಾಸ ಬಂತಂತೆ. ಉಪವಾಸ ಮಾಡಿ ತ್ರಾಣ ಇಲ್ಲ. ನೀವು ನೋಡಿದ್ದೀರಿ, ಅವರು 50 ವರ್ಷ ಇದ್ದಾಗಲೂ ನೋಡಿದ್ದೀರಿ, 40 ವರ್ಷ ಇದ್ದಾಗ ನೋಡಿದವರು ನೀವಿದ್ದೀರಿ. ಅವರ ದೇಹ ಯಾವತ್ತೂ 35 kg ತೂಗುತ್ತಾ ಇತ್ತು. ಸಮಾಜಕ್ಕೆ ಯಾವತ್ತೂ ಭಾರ ಆಗದೇನೆ ಇರುವ ಗುರುಗಳು ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅವರು ಬಾಲ್ಯದಲ್ಲಿ ಪುಟ್ಟ ವಾಮನ. ಅವರು ಅಷ್ಟು ಸಣ್ಣ ಕೂಸಿಗೆ ಮಠದ ಕಟ್ಟುಪಾಡುಗಳ ಜೊತೆಗೆ ಆರಾಧನೆಗಳ ಜೊತೆಗೆ 2 ಏಕಾದಶಿ ಉಪವಾಸ ಮಾಡುವ ಪ್ರಸಂಗ ಬಂತು. 7ನೇ ವಯಸ್ಸಿನಲ್ಲಿ 2 ಏಕಾದಶಿ ಉಪವಾಸ. ಬರೀ ಉಪವಾಸ ಮಾಡುವುದಲ್ಲ, 2 ಏಕಾದಶಿಯು ಕ್ರಮಬದ್ಧವಾಗಿ ಆರಾಧನೆ ಮಾಡಿ ದ್ವಾದಶಿ ದಿವಸ ಮತ್ತೆ ಪೂಜೆ ಮಾಡಬೇಕು. 2-3 ತಾಸು ಸರೋವರದಲ್ಲಿ ಸ್ನಾನ ಮಾಡಿ. ಹೇಳಲಿಕ್ಕಾಗಲಿಲ್ಲಂತೆ ವಿಶ್ವೇಶತೀರ್ಥರಿಗೆ, ಆಯಾಸ. 7 ವರ್ಷದ ಕೂಸು ವಿದ್ಯಾಮಾನ ತೀರ್ಥರು ಭುಜದ ಮೇಲೆ ಕೂರಿಸಿಕೊಂಡು ಮಧ್ವ ಸರೋವರದಲ್ಲಿ ಮುಳುಗಿಸಿ ಅವರ ಕೈಲಿ ಆರಾಧನೆ ಮಾಡಿಸಿದ ಇತಿಹಾಸ. ಏಕಾದಶಿ ಬಿಡಲಿಲ್ಲ. ಎಂತೆಂಥ ಕಥೆಗಳಿದ್ದಾವೆ. ಮಹಾತ್ಮರ ಚರಿತ್ರೆಗಳು ಎಷ್ಟು ಆದರ್ಶವಾಗುತ್ತೆ ನೋಡಿ. ನಮಗೆ ಹಾಗಲ್ಲ, ಎಷ್ಟು ದೇಹ ಗಟ್ಟಿಯಾಗಿದ್ರೂ ಒಂದು ಉಪಹಾರ ಆಗಬೇಕು, ಏಕಾದಶಿ ಬಂದಾಗ ತಿನ್ನಬೇಕು, ಕುಡಿಬೇಕು ಅನ್ನುವ ತವಕ ಉಂಟಾಗ್ತಾ ಇರುತ್ತೆ. ಅಂಥ ಜಿತೇಂದ್ರಿಯತ್ವದಿಂದ ಸಮಾಜಕ್ಕೋಸ್ಕರ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರುವಂತಹ ವ್ಯಕ್ತಿತ್ವ ವಿಶ್ವೇಶತೀರ್ಥ ಶ್ರೀಪಾದಂಗಳವರದ್ದು. ಅವರ ಬಗ್ಗೆ ನೀವೆಲ್ಲ ನನಗಿಂತ ಹೆಚ್ಚು ಪ್ರಾಯ ಆದವರು ಇಲ್ಲಿ ಕುಳಿತಿದ್ದೀರಿ, ನಮಗಿಂತ ಹೆಚ್ಚು ನೀವು ನೋಡಿದ್ದೀರಿ. ಆದರೂ ಗುರುಗಳ ಒಡನಾಡಿಗಳಾಗಿ ಅವರ ಗುರುಕುಲದಲ್ಲೇ ಅಧ್ಯಯನ ಮಾಡಿ ಅವರ ವಿಚಾರಗಳನ್ನು, ಅವರು ಹೇಳಿದ ಚಿಂತನೆಗಳನ್ನು, ಅವರು ಮಾಡಿದ ಪ್ರವಚನಗಳನ್ನು ಯಥಾಶಕ್ತಿ ನಾವು ಮನನ ಮಾಡಿದ್ದೇವೆ. ಅದರ ಕೆಲವೊಂದು ತುಣುಕುಗಳನ್ನೇ ಸುಮಾರು ಒಂದು 3 ದಿನಗಳಿಂದ ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಇವತ್ತು ಮತ್ತು ನಾಳೆಯೂ ಕೂಡ ಈ ವೇದಿಕೆಯಲ್ಲಿ ಮಹಾತ್ಮರ ಸಾನ್ನಿಧ್ಯದಲ್ಲಿ ಆ ವಿಚಾರಗಳ ವಿನಿಮಯ ಅನ್ನುವುದು ಇಲ್ಲಿ ನಡೀತಾ ಇದೆ. ವಿಶೇಷವಾದ ಸಂಭ್ರಮದಿಂದ ನೀವೆಲ್ಲ ನಮ್ಮ ಗುರುಗಳು. ವಾಸ್ತವಿಕವಾಗಿ ನಮಗೆ ನಮ್ಮ ತಂದೆ ತಾಯಿ ನಮ್ಮನ್ನು 7ನೇ ವಯಸ್ಸು 8ನೇ ವಯಸ್ಸಿಗೆ ವಿದ್ಯಾಪೀಠಕ್ಕೆ ಬಿಟ್ಟಿದ್ದಾರೆ. ಆ 7-8ನೇ ವಯಸ್ಸಿಗೆ ಬಿಟ್ಟ ಮೇಲೆ ನಮ್ಮ ಈ ದೇಹ ಬೆಳೆದದ್ದು, ನಮಗೆ ಬೇಕಾದ ವಿದ್ಯೆ ಕೊಟ್ಟಿದ್ದು, ನಮಗೆ ಬೇಕಾದ ವಸ್ತ್ರ ಕೊಟ್ಟಿದ್ದು, ನಮಗೆ ಬೇಕಾದ ಆದರ್ಶವನ್ನು, ಸಂಸ್ಕಾರಗಳನ್ನು ಕೊಟ್ಟಿದ್ದು ತಂದೆ ತಾಯಿ ಬಂಧು ಬಳಗ ಎಲ್ಲ ನಮ್ಮ ಪಾಲಿಗೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರೇ. ಆದರೆ ನಮಗೆ ಕರ್ತವ್ಯದ ಹೊಣೆಗಾರಿಕೆ ಜಾಸ್ತಿ ಇದೆ ಸಮಾಜದಲ್ಲಿ. ಸಮಾಜದ ಋಣ ನಮ್ಮ ಪಾಲಿಗೆ ಇದೆ. ವಿಶ್ವೇಶತೀರ್ಥರ ಮುಂದೆ ಈ ಮಾತನ್ನು ಹೇಳಿದರೆ ಅವರು ಕರೆಕ್ಷನ್ ಮಾಡ್ತಾ ಇದ್ರು. ನಾನು ನಿಮ್ಮನ್ನು ಬೆಳೆಸಿದ್ದು ಅಂತ ಹೇಳಬೇಡಿ ಸಭೆಗಳಲ್ಲಿ, ಸಮಾಜ ನಿಮ್ಮನ್ನೆಲ್ಲ ಬೆಳೆಸಿದೆ ಅಂತ ಯಾವಾಗಲೂ ನಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ರು. ಸಮಾಜದ ಪಾಲಿಗೆ ನಿಮ್ಮ ಕರ್ತವ್ಯಗಳಿದೆ ಅಂತ. ನಮಗೆಲ್ಲ ಇಷ್ಟು ಗುರುಗಳ ಋಣ ಇದೆ, ಸಮಾಜದ ಋಣ ಇದೆ, ನಮ್ಮ ಕರ್ತವ್ಯ ಇದೆ. ಆದರೆ ನೀವೆಲ್ಲ ಇಲ್ಲಿ ಇಷ್ಟು ಜನ ಸೇರಿದ್ದೀರಿ. ನಮ್ಮ ಥರ ನೀವೇನೋ ಗುರುಕುಲದಲ್ಲಿದ್ದು ಅನ್ನ ಅಶನ ವಸನವನ್ನು ಪಡೆದವರಲ್ಲ. ಆದರೆ ನಿಮ್ಮ ಈ ಕೃತಜ್ಞತೆಗೆ ನಮ್ಮ ಕೃತಜ್ಞತೆಗಿಂತ ಹೆಚ್ಚಿನ ಮೌಲ್ಯ ಇದೆ. ಕಾರಣ ಏನು ಅಂದರೆ, ವಿಶ್ವಕ್ಕೆ ಶಾಂತಿಯನ್ನು ಮಾಡಿದ ಗುರುಗಳು ಅನ್ನುವ ಪ್ರೀತಿಯಿಂದ ನೀವು ಮಾಡ್ತಾ ಇರುವ ಇದೊಂದು ಆರಾಧನೆ. ಆದ್ದರಿಂದ ನಿಮ್ಮ ಈ ಒಂದು ಸಡಗರಕ್ಕೆ ಹೆಚ್ಚಿನ ಮೌಲ್ಯ ಇದೆ ಅಂತ ನಾನು ಈ ಪ್ರಸಂಗದಲ್ಲಿ ಭಾವಿಸ್ತಾ ಇದ್ದೇನೆ. ನಾನು ಭಾವಿಸ್ತೇನೆ, ಗುರುಗಳು ಬರ್ತಾ ಇದ್ದಾರೆ ಹತ್ತಿರದಲ್ಲೇ. ಎದ್ದು ನಿಂತು ನಾವೆಲ್ಲ ಗೌರವಿಸೋಣ. ಅವರು ಬರುವ ತನಕ ಮಹಿಳಾ ಮಂಡಳಿಯವರೆಲ್ಲ ಭಜನೆ ಶುರು ಮಾಡಿ ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ.
शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम् ओम शांति शांति शांति। ಅಧ್ಯಾಪಕರ ಮೂಲಕ ಆಗಬೇಕು ಅಂತ ಆ ವೇದ ಘೋಷವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಅಧ್ಯಾಪಕ ವೃಂದಕ್ಕೆ ಧನ್ಯವಾದಗಳು. ಇದಾದ ನಂತರದಲ್ಲಿ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ಅನ್ನೋ ಒಂದು ಉದ್ದೇಶದಿಂದ ದೀಪ ಪ್ರಜ್ವಾಲನೆ ಆಗಬೇಕು. ಆ ದೀಪ ಪ್ರಜ್ವಾಲನೆ ನಡೆಸ್ಕೊಡ್ಬೇಕು ಅಂತ ಪರಮಪೂಜ್ಯ ಶ್ರೀಪಾದಂಗಳವರಲ್ಲಿ ನಾನು ವಿನಮ್ರನಾಗಿ ಕೇಳಿಕೊಳ್ತಾ ಇದ್ದೇನೆ. ದೇವ ಮೃತ್ವಿಜಂ ಪೂರ್ವೇ ಭಿರುಷಿಭಿರೇಡ್ಯೋ ನೂತನೈರುತ ತದೇವಾಮೇಹ ವಕ್ಷತಿ ಅಗ್ನಿನಾ ರೈಮಶ್ನವತ್ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವದಃ ಪರಿಭೂರಸಿ ಸ ಇದ್ದೇವೇಶೋ ಗಚ್ಚತಿ ಹೋತಾ ಕವಿಕ್ರಾತು ಸತ್ಯಶ್ಚಿತ್ರಶ್ರಾವಸ್ತಮಃ ದೇವೋ ದೇವೇಭಿರಾಗಾಮತ ಯದಂಗದ ಅಂದ್ರೆ ಎಲ್ಲಿ ವೇದಘೋಷಗಳು ನಡೀತಾ ಇರುತ್ತೋ ಅಲ್ಲಿ ಸನ್ನಿಹಿತನಾಗಿರ್ತಾನೆ. ಅದರ ಜೊತೆಗೆ ಒಮ್ಮೆ ನಾರದರು ಪ್ರಶ್ನೆಯನ್ನ ಕೇಳಿದಾಗ ಪರಮಾತ್ಮ ಹೇಳಿದಂತಹ ಮಾತು, ನನ್ನ ಪರ್ಮನೆಂಟ್ ಅಡ್ರೆಸ್ ಯಾವುದು ಅಂತಂದ್ರೆ ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ಹೇಳಿದ್ದಾನೆ. ನನ್ನ ಭಕ್ತರು ನನ್ನನ್ನು ಉದ್ದೇಶಿಸಿ ಎಲ್ಲಿ ಕೀರ್ತನೆಗಳನ್ನ ಮಾಡ್ತಾರೋ ಅಲ್ಲಿ ನನ್ನ ವಿಶೇಷವಾದ ಸನ್ನಿಧಾನ ಇರುತ್ತೆ ಅಂತ. ಪರಮಾತ್ಮನ ವಿಶೇಷ ಸನ್ನಿಧಾನ ಇಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದಾಗಿ ಪ್ರಾರ್ಥನಾ ಗೀತೆ ಮೂಲಕವಾಗಿ ನಾವು ಕಾರ್ಯಕ್ರಮವನ್ನ ಮುನ್ನಡೆಸೋಣ. ಪ್ರಾರ್ಥನಾ ಗೀತೆ ನಡೆಸ್ಕೊಡಬೇಕು ಅಂತ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂತಹ ಶ್ರೀಧರಾಚಾರ್ಯರನ್ನು ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ವಿಶ್ವೇಶ ತೀರ್ಥರ ಪೂಜಿಸಿರೋ ಪೂಜಿಸಿರೋ ವಿಶ್ವೇಶ ತೀರ್ಥರ ಪೂಜಿಸಿರೋ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ವಾಸಿಪ ತೀರ್ಥರ ಪೂಜಿಸಿರೋ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ವಾಸಿಪ ತೀರ್ಥರ ಪೂಜಿಸಿರೋ ಪೂಜಿಸಿರೋ ವಿಶ್ವೇಶ ತೀರ್ಥರ ಪೂಜಿಸಿರೋ ರಾಮಕುಂಜದ ದಂಪತಿಗಳಲ್ಲಿ ಜನಿಸಿದರು ಪೂರ್ವಾಶ್ರಮದ ವೆಂಕಟರಮಣನೆಂಬುವರು 8ನೇ ವಯಸ್ಸಿನ ತುಂಟತನವ ಬಿಟ್ಟು 8ನೇ ವಯಸ್ಸಿನ ತುಂಟತನವ ಬಿಟ್ಟು ಸನ್ಯಾಸಿಯಾದ ಬಾಲಯತಿಯ ಪೂಜಿಸಿರೋ ಸನ್ಯಾಸಿಯಾದ ಬಾಲಯತಿಯ ಪೂಜಿಸಿರೋ ಪೂಜಿಸಿರೋ ವಿಶ್ವೇಶ ತೀರ್ಥರ ಪೂಜಿಸಿರೋ ವಿಶ್ವಮಾನ್ಯರಿಂದ ವಿಶ್ವೇಶ ತೀರ್ಥರಾಗಿಹರೋ ವಿದ್ಯಮಾನ್ಯರಲ್ಲಿ ವಿದ್ಯಾರ್ಥಿಯಾಗಿ ನೆಲೆಸಿದರೋ ವಿಶ್ವಮಾನ್ಯರಿಂದ ವಿಶ್ವೇಶ ತೀರ್ಥರಾಗಿಹರೋ ವಿದ್ಯಮಾನ್ಯರಿಂದ ವಿದ್ಯಾರ್ಥಿಯಾಗಿ ನೆಲೆಸಿದರೋ ವಿಶ್ವಕ್ಕೆ ಪ್ರಸನ್ನತೆ ನೀಡುವ ಸಲುವಾಗಿ ವಿಶ್ವಕ್ಕೆ ಪ್ರಸನ್ನತೆ ನೀಡುವ ಸಲುವಾಗಿ ವಿಶ್ವ ಪ್ರಸನ್ನ ತೀರ್ಥರ ನೀಡಿಹರೋ ಪೂಜಿಸಿರೋ ವಿಶ್ವೇಶ ತೀರ್ಥರ ಪೂಜಿಸಿರೋ ಯತಿ ಕುಲಚಕ್ರವರ್ತಿಯೂ ಆಗಿಹರೋ ರಾಮ ಮಂದಿರ ನಿರ್ಮಾಣದಾಜ್ಞೆಯ ಮಾಡಿಹರೋ ಯತಿ ಕುಲಚಕ್ರವರ್ತಿಯೂ ಆಗಿಹರೋ ರಾಮ ಮಂದಿರ ನಿರ್ಮಾಣದಾಜ್ಞೆಯ ಮಾಡಿಹರೋ ಅರುಣೋದಯ ಕಾಲದಲ್ಲಿ ರಾಮಕೃಷ್ಣರನು ಅರುಣೋದಯ ಕಾಲದಲ್ಲಿ ರಾಮಕೃಷ್ಣರನು ಕರೆ
ಕರೆಯಲು ಹೋದ ಯತಿಯ ಪೂಜಿಸಿರೋ, ಕರೆಯಲು ಹೋದ ಯತಿಯ ಪೂಜಿಸಿರೋ, ಪೂಜಿಸಿರೋ ವಿಶ್ವೇಶ ತೀರ್ಥರ ಪೂಜಿಸಿರೋ, ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ವಾಸಿಪತೀರ್ಥರ ಪೂಜಿಸಿರೋ, ಪೂಜಿಸಿರೋ ವಿಶ್ವೇಶ ತೀರ್ಥರ ಪೂಜಿಸಿರೋ. ಹರೇ ಶ್ರೀನಿವಾಸ. ದೃಷ್ಟಿಯನ್ನು ಬೀರಬೇಕು ಅಂತ ಕಾಯ್ತಾ ಇರುವಂತಹ ದಿನ ಆದ್ರಿಂದಾಗಿ ಅದನ್ನು ಆರಾಧನಾ ಅಂತ ಕರೀತಾರೆ. ಇಂತಹ ಗುರುಗಳ ಆರಾಧನಾ ಸಮಯದಲ್ಲಿ ಗುರುಗಳಿಗೆ ತುಂಬಾ ಪ್ರೀತಿಯಾಗಿದೆ ಅಂತ ನನಗನ್ಸುತ್ತೆ. ಯಾಕೆ ಅಂದ್ರೆ ಜ್ಞಾನಿಗಳ ಕಾರ್ಯಕ್ರಮ, ಜ್ಞಾನಿಗಳು ಬಂದ್ರೇನೆ ತುಂಬಾ ವಿಶೇಷತೆಯನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಜ್ಞಾನಿಗಳು ನಗರಕ್ಕೆ ಆಗಮಿಸಿದ್ದಾರೆ. ಆಗದೇ ಸ್ವಾಗತಂ ಬ್ರೂಯಾತ್ ಅಂತ ವೇದವೂ ಕೂಡ ತಿಳಿಸುತ್ತೆ. ಬಂದಿರೋರಿಗೆ ಸ್ವಾಗತ ಕೋರಬೇಕು ಅಂತ. ಸ್ವಾಗತ ಕೋರ್ಲಿಕ್ಕೆ ವಿದ್ಯಾಪೀಠದ ವಿದ್ವಾಂಸರಾಗಿರ್ತಕ್ಕಂತಹ ಶ್ರೀನಾಥಾಚಾರ್ಯರನ್ನ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ತಪೋ ವಿದ್ಯಾವೃತ್ಯ ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯನ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಇವತ್ತಿನ ದಿವಸ, ನಿನ್ನೆ ದಿವಸ ನಾವೆಲ್ಲ ಸಂಕ್ರಮಣವನ್ನು ಆಚರಿಸಿ ಎಲ್ಲರೂ ಸಡಗರದಲ್ಲಿ ನಾವೆಲ್ಲ ಆಚರಣೆ ಮಾಡಿದ್ದೇವೆ. ಸಂಕ್ರಮಣ ನಿನ್ನೆ ಮುಗಿತು ಅಂತ ಯಾರು ಅನ್ಕೊಳ್ಬಾರದು. ಇವತ್ತು ಪುನಃ ಸಂಕ್ರಮಣ ಆರಂಭವಾಗಿದೆ. ಯಾಕೆ ಅಂತಂದ್ರೆ ಪರಮಪೂಜ್ಯ ಗುರುಗಳು ವಿಶ್ವವಲ್ಲಭ ತೀರ್ಥರು ಸೋದಾನದಿಂದ ಇಲ್ಲಿಯ ತನಕ ಅವರು ಗಂಗಾವತಿಗೆ ಸಂಕ್ರಮಿಸಿದ್ದಾರೆ. ಆದ್ರಿಂದಾಗಿ ಎರಡನೇ ಸಂಕ್ರಮಣ ಇವತ್ತು, ನಿರಂತರವಾಗಿ ಎರಡನೇ ಸಂಕ್ರಮಣವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಪೇಜಾವರ ಶ್ರೀಗಳ ಪ್ರಥಮ ಆರಾಧನಾ ಮಹೋತ್ಸವ. ಗುರುಗಳ ಬಗ್ಗೆ ಹೇಳ್ತಾ ಹೋದ್ರೆ ಎಷ್ಟು ಹೇಳಿದ್ರು ಸಾಲದು, ದಿನ ಇಡೀ ಹೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಅಷ್ಟು ದೊಡ್ಡ ಮಹಾಮಹಿಮರು. ನಮ್ಮ ಮನೋವಿಶುದ್ಧಿಗೋಸ್ಕರ ಅವ್ರ ಚರಿತ್ರೆ ಕೇಳ್ತಾ ಇದ್ರೆ ಎಲ್ಲಾ ದುರಿತಗಳು ದೂರವಾಗಿ ಭಗವಂತನ ವಿಶೇಷ ಅನುಗ್ರಹ ಆಗುತ್ತೆ. ಎಲ್ಲವನ್ನು ಹೇಳಲಿಕ್ಕಾಗಲ್ಲ, ಸ್ವಲ್ಪ ಮಾತ್ರ ಗುರುಗಳ ಬಗ್ಗೆ ಒಂದೇ ಒಂದು ವಿಷಯವನ್ನು ನಾನು ಹೇಳ್ತಾ ಸ್ವಾಗತವನ್ನು ಕೋರ್ತೇನೆ. ಗುರುಗಳ ಸ್ವಭಾವ ಹೇಗೆ ಅಂತಂದ್ರೆ ಅದು ಒಂದು ಕಲ್ಪವೃಕ್ಷದ ಹಾಗೆ, ತೆಂಗಿನ ಮರದ ಹಾಗೆ ಅಂತ. ಹೇಗೆ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ನಮಗೆ ಗೊತ್ತಾದಾಗ ಒಂದು ಸ್ವಲ್ಪ ನೀರು ಹಾಕಿ ಮರವನ್ನು ಬೆಳೆಸಿ ಒಂದು ಹಂತಕ್ಕೆ ಕೈ ಬಿಡುತ್ತೇವೆ. ಆ ನಂತರ ಎಲ್ಲೋ ಸ್ವಲ್ಪ ನೀರನ್ನು ಕುಡಿರ್ತಕ್ಕಂಥ ತೆಂಗಿನ ಮರ ತನ್ನ ಜೀವನ ಇರುವ ತನಕಲ್ಲೂ ಕೂಡ ತಾನು ಮಳೆಯನ್ನ, ಬಿಸಿಲನ್ನು ತಡ್ಕೊಂಡು ಎಲ್ಲಾ ಸಜ್ಜನರಿಗೆ ಅದು ಫಲವನ್ನು ಕೊಡ್ತದೆ. ಅಂತ ಸಿಹಿಯಾದ ಮಧುರವಾಗಿರ್ತಕ್ಕಂತಹ ನೀರನ್ನ ಜನಗಳಿಗೆ ಅದು ಉಣಬಡಿಸ್ತದೆ. ಅಂತಹ ಸಾಧು ಸ್ವಭಾವವಾಗಿರ್ತಕ್ಕಂತಹ ಗುರುಗಳು ಜನಗಳಿಂದ ಒಂದು ಪಡೆದಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಜನಗಳಿಗೆ ಅರ್ಪಿಸ್ತಕ್ಕಂತಹ ಒಂದು ದೊಡ್ಡ ಸ್ವಭಾವ. ಹೇಗೆ ಗುರುಗಳ ಹಿಂದೆ ತಿಳಿಸಿದ ಹಾಗೆ ಗಂಗಾವತಿ ನಗರದಲ್ಲಿ ಪ್ರಥಮ ಭಿಕ್ಷೆಯನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಗುರುಗಳು ಆ ಕೃತಜ್ಞತೆಯನ್ನ ಸಲ್ಲಿಸಬೇಕು ಎಂಬ ದೃಷ್ಟಿಯಿಂದ ಅವರು ಜ್ಞಾನಗಂಗೆಯನ್ನೇ ಅರ್ಥತಕ್ಕಂತಹ ಪೂರ್ಣ ಇದು ವಿದ್ಯಾಪೀಠವನ್ನ ಗಂಗಾವತಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದರ ಮೂಲಕ ಅವರ ಸಮಾಜಕ್ಕೆ ಒಂದು ಉಪಕಾರವನ್ನು ಮಾಡಿರ್ತಕ್ಕಂಥದ್ದು ಆಸ್ತಿಕ ಸಮಾಜ ಯಾವತ್ತೂ ಕೂಡ ಮರಳ ಸಾಧ್ಯವಿಲ್ಲ. ದೊಡ್ಡ ಉಪಕಾರವನ್ನ ಗುರುಗಳು ಮಾಡಿದ್ದಾರೆ. ಇಂತಹ ಗುರುಗಳ ಆರಾಧನಾ ಮಹೋತ್ಸವ ಒಂದು ನಡೀತಾ ಇದೆ. ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಸೋದೆ ವಾದಿರಾಜ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ವಿಶ್ವವಲ್ಲಭ ತೀರ್ಥರನ್ನ ಎಲ್ಲ ಸಮಸ್ತ ಆಸ್ತಿಕ ಭಕ್ತ ವೃಂದದ ಪರವಾಗಿ, ಸತ್ಯನಾರಾಯಣ ದೇವಸ್ಥಾನ, ವಿಜಿತ ವಿದ್ಯಾಪೀಠದ ಪರವಾಗಿ ಅವರನ್ನು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ಮಾಡಬೇಕು ಎಂಬುದಾಗಿ ವಿಜೇಂದ್ರಾಚಾರ್ಯರನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಅವರು ಕೂಡ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ ಅವರು ಆಶ್ರಮ ಸ್ವೀಕಾರ ಮಾಡಿದಾಗ ವಾಮನ ರೂಪಿಯಾಗಿದ್ದರು. ಆದರೆ ಅವರ ಸಾಧನೆಗಳ ಮೂಲಕ ತ್ರಿವಿಕ್ರಮ ಪಥದಲ್ಲಿ ಸಾಗ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಲೌಕಿಕವಾಗಿರ್ತಕ್ಕಂತಹ ಒಂದು ದೊಡ್ಡ ತಾಂತ್ರಿಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೂ ಶತಮಾನಗಳಿಂದ ಜೀರ್ಣವಾಗದೆ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂತಹ ಬ್ರಹ್ಮರಥವನ್ನ ಅದನ್ನು ಜೀರ್ಣೋದ್ಧಾರ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡೋದ್ರ ಮೂಲಕ ದೊಡ್ಡ ಒಂದು ಸೇವೆಯನ್ನ ಮಾಡಿ ಇತಿಹಾಸವನ್ನು ನಿರ್ಮಿಸಿರ್ತಕ್ಕಂಥ ಕೀರ್ತಿ ವಿಶ್ವವಲ್ಲಭ ತೀರ್ಥರಿಗೆ ಸಲ್ತಾ ಇದೆ. ಮತ್ತೆ ಅಷ್ಟೇ ಅಲ್ಲ, ಗುರುಗಳು ನಡೆದಿರ್ತಕ್ಕಂಥ ಹಾದಿಯಲ್ಲಿ ಬರ್ತಿರ್ತಕ್ಕಂತಹ ಗುರುಗಳು ಅವರು ಜ್ಞಾನ ಕಾರ್ಯವನ್ನು ಕೂಡ ಅವಿಚ್ಛಿನ್ನವಾಗಿ ನಡೆದಕ್ಕೋಸ್ಕರವಾಗಿ ಸೋದೆಯಲ್ಲಿ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಜ್ಞಾನ ಕಾರ್ಯವನ್ನು ಪ್ರಸಾರ ಮಾಡ್ತಾ ಹಾಗೂ ವಾದಿರಾಜರ ಅನೇಕ ಗ್ರಂಥಗಳನ್ನು, ಮಹಾಭಾರತ, ಲಕ್ಷಾಲಂಕಾರ, ಯುಕ್ತಿ ಮಲ್ಲಿಕ ಅಂತಕ್ಕಂತಹ ಅನೇಕ ಗ್ರಂಥಗಳನ್ನು ವಿದ್ವಾಂಸರಿಂದ ಅನುವಾದ ಮಾಡಿಸೋದ್ರ ಮೂಲಕ ಸಮಾಜಕ್ಕೆ ಒಂದು ಜ್ಞಾನ ಕಾರ್ಯವನ್ನು ನಿರಂತರವಾಗಿ ಹರಿಯುವಂತೆ ನೋಡ್ಕೊಳ್ತಾ ಇದ್ದಾರೆ ಪರಮಪೂಜ್ಯ ಗುರುಗಳು. ಹಾಗೆ ಇಂತಹ ಅನೇಕ ಸಾಧನೆಗಳನ್ನು ಮಾಡ್ತಾ ತಾವು ತ್ರಿವಿಕ್ರಮವಾದ ಅವತಾರವನ್ನು ಸ್ವೀಕಾರ ಮಾಡತಕ್ಕಂತಹ ಗುರುಗಳಾಗಿ ಬೆಳೆದಿದ್ದಾರೆ. ಇಂತಹ ಗುರುಗಳಾಗಿ ಇಲ್ಲಿ ಬಂದಿರತಕ್ಕಂಥವರಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ವಿಜೇಂದ್ರಾಚಾರ್ಯ ನಾನು ಕೇಳ್ಕೊಳ್ತಾ ಇದ್ದೀನಿ.
ಸ್ವಾಗತವನ್ನು ಕೋರಿರುವಂತಹ ಶ್ರೀನಾಥಾಚಾರ್ಯರಿಗೆ ವಂದನೆಗಳು. ಆಚಾರ್ಯ ಮಧ್ವರ ಕಾಲದಲ್ಲಿ ನಾವಿರಲಿಲ್ಲ ಅನ್ನೋ ಕೊರಗು ಪ್ರತಿಯೊಬ್ಬರಲ್ಲಿದ್ದರೂ ಕೂಡ ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ನಾವು ಕೇಳುವಂತಹ, ಕಣ್ಣೆದುರಿಗೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಘಟನೆಗಳನ್ನು ಕಟ್ಟು ಹಾಕಿರುವಂತಹ ಹಿರಿಮೆ ನಾರಾಯಣ ಪಂಡಿತಾಚಾರ್ಯರದ್ದು. ಅದೇ ರೀತಿಯಾಗಿ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ನಾವಿರಲಿಲ್ಲ ಅನ್ನೋ ಕೊರಗು ಮುಂದಿನ ಪೀಳಿಗೆಗೆ ಬರಬಾರದು ಅನ್ನೋ ಒಂದು ಉದ್ದೇಶದಿಂದಾಗಿ ವೆಂಕಟೇಶ ಕುಲಕರ್ಣಿ ಆಚಾರ್ಯರು ವಿಶ್ವೇಶ ವಿಜಯ ಚಂಪು ಅನ್ನುವಂತಹ ಒಂದು ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಅಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಜೀವನ ಚರಿತ್ರೆಯನ್ನ ತಿಳಿಸಿಕೊಡುವಂತಹ ಉತ್ತಮವಾದಂತಹ ಚಂಪು ಕಾವ್ಯ ಅದು. ಅಂತಹ ಕಾವ್ಯದ ಬಗ್ಗೆ ಒಂದು 5 ನಿಮಿಷಗಳ ಕಾಲ ಗುರುಗಳು ನಮ್ಮನ್ನು ಉದ್ದೇಶಿಸಿ ಹೇಳಬೇಕು. ಬಂದಿರತಕ್ಕಂತಹ ಗುರುಗಳು ವೆಂಕಟೇಶ್ ಕುಲಕರ್ಣಿ. ಗುರುಭ್ಯೋ ನಮಃ. ಹರಿ ಓಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಪಾತ್ರೇ ಪೋಷ್ಟ್ರೇ ಮನಸ್ಥಾತ್ರೇ ವಿದ್ಯಾದಾತ್ರೇ ಸದೈವ ಮೇ ಪಿತ್ರೇ ಮಾತ್ರೇ ಚ ಮಿತ್ರಾಯ ವಿಶ್ವೇಶ ಗುರವೇ ನತಿಃ. ಆಸೀನರಾಗಿರುವ ಪರಮಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ನೆರೆದಿರುವ ಹಿರಿಯ ವಿದ್ವಾಂಸರನ್ನು, ಕಿರಿಯ ವಿದ್ವಾಂಸರನ್ನು ಎಲ್ಲರನ್ನೂ ಕೂಡ ವಂದಿಸುತ್ತಾ, ಪ್ರಾತಸ್ಮರಣೀಯರಾಗಿರುವ ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಸನ್ನಿವೇಶದಲ್ಲಿ ಒಂದೆರಡು ಅನಿಸಿಕೆಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಕೂತಿದ್ದೇನೆ. ನಮ್ಮ ಮಿತ್ರರಾಗಿರುವ ವಾಗೀಶಾಚಾರ್ಯರು ವಿಶ್ವೇಶ ವಿಜಯ ಚಂಪು ಕೃತಿಯ ಕುರಿತಾಗಿ ಹೇಳಿದರು. ಇದು ದೇವರು ಒದಗಿಸಿಕೊಟ್ಟ ದೊಡ್ಡ ಸೌಭಾಗ್ಯ. ಸ್ವಾಮಿಗಳು ಇರುವಾಗಲೇ ಅವರ ಚರಿತ್ರೆಯನ್ನು ದಾಖಲಿಸಿ ಅವರೇ ಅದನ್ನು ಶೋಧನೆ ಮಾಡಿ ಅವರ ಸನ್ನಿಧಾನದಲ್ಲಿಯೇ ಪುಸ್ತಕವನ್ನು ಲೋಕಾರ್ಪಣೆಯನ್ನುಗೊಳಿಸುವ ಒಂದು ಸದವಕಾಶ ಭಗವಂತ ನನಗೆ ಕೊಟ್ಟ ಭಾಗ್ಯ. ಆ ವಿಶ್ವೇಶ ವಿಜಯ ಚಂಪು ಕೃತಿಯಲ್ಲಿ ಸ್ವಲ್ಪ ಗುರುಗಳ ಚರಿತ್ರೆಯನ್ನು ದಾಖಲಿಸಲಾಗಿದೆ. ನಾನು ವಿಶ್ವೇಶ ವಿಜಯ ಚಂಪುವಿನಲ್ಲಿ ಇಲ್ಲದೇ ಇರುವ ಕೆಲವು ಅಂಶಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ 10 ನಿಮಿಷದಲ್ಲಿ ಹಂಚಿಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ಕೃತಿ ನಿಮಗೆ ಯಾವತ್ತೂ ಉಪಲಬ್ಧ, ಅದನ್ನು ಯಾವತ್ತೂ ನೀವು ನೋಡಬಹುದು. ಅದರಲ್ಲಿ ಸಾಕಷ್ಟು ಸ್ವಾಮಿಗಳ ಜೀವನ ಚರಿತ್ರೆ ಇದೆ. ಅದರಲ್ಲಿ ಇಲ್ಲದೇ ಇರುವ ಕೆಲವು ಅಂಶಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದು ಸ್ವಾಮಿಗಳಿಗೆ ಬಹಳ ಇಷ್ಟವಾದಂತಹ ಸ್ಥಳ. ಹತ್ತಿರದ ಹಂಪಿ ಕ್ಷೇತ್ರದಲ್ಲಿಯೇ ಸ್ವಾಮಿಗಳಿಗೆ ಆಶ್ರಮ ಆದದ್ದು. ನನಗನ್ನಿಸುತ್ತೆ ಅಲ್ಲಿ ವಿಶ್ವಮಾನ್ಯರು ಆಶ್ರಮವನ್ನು ನೀಡಿದರು ಅಂತ. ವಿಶ್ವಮಾನ್ಯರು ಆಶ್ರಮವನ್ನು ನೀಡಿದರು ಅಂತಂದರೆ ಒಂದು ರೀತಿಯಲ್ಲಿ ವಿಶ್ವಮಾನ್ಯರಿಗೆ ಪ್ರೇರಣೆಯನ್ನು ನೀಡಿ ವ್ಯಾಸರಾಜರೇ ವಿಶ್ವೇಶತೀರ್ಥರನ್ನು ಸಮಾಜಕ್ಕೆ ನೀಡಿದ್ದಾರೆ ಅಂತನ್ನೋ ಭಾವನೆ ನನಗೆ. ಒಂದು ವ್ಯತ್ಯಾಸ ಏನು ಅಂತಂದರೆ ಅಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರ ಸ್ಥಾಪನೆಯನ್ನು ವ್ಯಾಸರಾಜರು ಮಾಡಿದ್ದಾರೆ. ಪ್ರಾಣದೇವರನ್ನು ಕೂಡಿಸಿ ಯಂತ್ರವನ್ನು ರಚನೆ ಮಾಡಿ ಅವರನ್ನು ಕಟ್ಟಿ ಹಾಕಿದ್ದಾರೆ. ಪ್ರಾಣದೇವರನ್ನು ವ್ಯಾಸರಾಜರು ಕಟ್ಟಿ ಹಾಕಿದ್ದಾರೆ. ಯಾಕೆ ಅಂತಂದರೆ ಕಪಿಯ ಅವತಾರ, ಹನುಮದ ಅವತಾರರಾಗಿ ಬಂದವರು ಪ್ರಾಣದೇವರು. ಹೀಗಾಗಿ 100 ಯೋಜನದ ಸಮುದ್ರವನ್ನು ಹಾರುವ ಸ್ವಭಾವದವರು. ಒಂದು ಕಡೆ ನಿಲ್ಲೋದಿಲ್ಲ. ಅದಕ್ಕೆ ಎಲ್ಲೆಲ್ಲೋ ಹೋಗೋದು ಬೇಡ, ಪ್ರಾಣದೇವರು ಇಲ್ಲೇ ಕೊಡಬೇಕು ಅಂತನೋ ದೃಷ್ಟಿಯಿಂದ ವಿಜಯನಗರ ಸಾಮ್ರಾಜ್ಯವನ್ನು ನೋಡಿಕೊಂಡು ಪ್ರಾಣದೇವರು ಇಲ್ಲೇ ಕೊಡಬೇಕು, ಎಲ್ಲೆಲ್ಲೋ ಹೋಗೋದು ಬೇಡ ಅಂತನೋ ದೃಷ್ಟಿಯಿಂದ ವ್ಯಾಸರಾಜರು ಪ್ರಾಣದೇವರನ್ನು ಅಲ್ಲಿ ಕಟ್ಟಿ ಹಾಕಿದರು. ಅದೇ ವ್ಯಾಸರಾಜರು ಅದೇ ಸ್ಥಳದಲ್ಲಿ ವಿಶ್ವೇಶತೀರ್ಥರನ್ನಾಗಿ ಅವರನ್ನು ಬಿಡುಗಡೆ ಮಾಡಿದರು. ವೆಂಕಟರಾಮ ಪೂರ್ವಾಶ್ರಮದ ಹೆಸರು.
ಅವರು ಬ್ರಹ್ಮಚಾರಿಯೋ ಗೃಹಸ್ಥರೋ ಆಗಿ ಮನೆಯಲ್ಲೇ ಕಟ್ಟುಪಾಡಿನಲ್ಲಿ ಇದ್ದರೆ ಸಮಾಜಕ್ಕೆ ಹೇಗೆ ಉಪಕಾರ ಆಗಲಿಕ್ಕೆ ಸಾಧ್ಯ? ಇಡೀ ದೇಶದಲ್ಲಿ ಸಂಚಾರ ಮಾಡಿ ಮೇಲೆ ಕೆಳಗೆ ರಾಮೇಶ್ವರದಿಂದ ಹಿಡಿದು ಹಿಮಾಲಯದ ತನಕ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ಕಡೆ ಇರುವಂತಹ ಜನರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಅವರ ಕಟ್ಟುಪಾಡುಗಳನ್ನು ಅದೇ ವ್ಯಾಸರಾಜ ಅದೇ ಸ್ಥಳದಲ್ಲಿ ಬಿಡಿಸಿದ್ದಾರೆ ಅಂತನ್ನುವ ಭಾವನೆ ನನ್ನದು. ಹೀಗೆ ಹಂಪಿಯ ಕ್ಷೇತ್ರದಲ್ಲಿ ಸನ್ಯಾಸವನ್ನು ಪಡೆದು ವಿಶ್ವೇಶತೀರ್ಥರಾದವರು ಅವರು ಪೂರ್ಣಪ್ರಜ್ಞೆ ವಿದ್ಯಾಪೀಠ ಅದನ್ನು ಸ್ಥಾಪನೆ ಮಾಡಿ ಅದರಂತೆ ಆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಶಾಖೆಗಳಂತೆ ಇರುವ ಅನೇಕ ವಿದ್ಯಾಪೀಠಗಳು, ಗಂಗಾವತಿಯ ವಿದ್ಯಾಪೀಠ, ಹೈದರಾಬಾದಿನ ವಿದ್ಯಾಪೀಠ, ಚೆನ್ನೈ ಮಹಾನಗರದ ವಿದ್ಯಾಪೀಠ, ದಿಲ್ಲಿಯಲ್ಲಿ, ಹೀಗೆ ಅನೇಕ ಸ್ಥಳಗಳಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ವಿದ್ಯಾಸಂಸ್ಥೆಗಳ ಸ್ಥಾಪನೆಯನ್ನು ಮಾಡಿದ್ದಾರೆ. ಶಾಸ್ತ್ರ ರಕ್ಷಣದ ದೃಷ್ಟಿಯಿಂದ ಶಾಸ್ತ್ರ ಕ್ಷೇತ್ರ ಏನಿದೆ, ಪರವಿದ್ಯೆಯ ಕ್ಷೇತ್ರ, ಪರವಿದ್ಯಾ ಕ್ಷೇತ್ರ ಅದು ಸಮೃದ್ಧವಾಗಿ ಒಳ್ಳೆಯ ಫಲವತ್ತಾದಂತಹ ಸಸ್ಯವನ್ನು ನೀಡುವ ಒಂದು ಕ್ಷೇತ್ರ. ಆದರೆ ಏನಾಗಿತ್ತು ಅಂತಂದರೆ ಹೊಟ್ಟೆಪಾಡಿಗಾಗಿ ಸಂಸಾರವನ್ನು ನಡೆಸೋದಕ್ಕಾಗಿ ಹಲವಾರು ಜನ ತಿಳುವಳಿಕೆ ಇದ್ದು ಇಲ್ಲದೇನೂ ಕೂಡ ಶಾಸ್ತ್ರದ ಕಡೆ ಗಮನವನ್ನೇ ಹರಿಸದೇನೆ ಅವರು ಬೇರೆ ಕ್ಷೇತ್ರಗಳ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಶಾಸ್ತ್ರ ಕ್ಷೇತ್ರ ಏನಾಗಿದೆ ಅಂತಂದರೆ ಸಮೃದ್ಧ ಆಗಬೇಕಾಗಿದ್ದರೂ ಕೂಡ ಅದು ಬಂಜರು ಭೂಮಿಯಂತೆ, ಬರಡು ಭೂಮಿಯಂತೆ ಕಾಣ್ತಾ ಇತ್ತು. ಅದನ್ನು ನೋಡಿದಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಒಬ್ಬ ಕೃಷಿವಲ ಹೇಗೆ ಕೃಷಿಯನ್ನು ಮಾಡಿ ಅಲ್ಲಿ ಸಮೃದ್ಧಿಯನ್ನು ತರ್ತಾನೋ, ಧಾನ್ಯ ಸಮೃದ್ಧಿಯನ್ನು ತರ್ತಾ ಇದ್ದಾನೋ, ಆ ರೀತಿಯಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಈ ಪರವಿದ್ಯಾ ಕ್ಷೇತ್ರವನ್ನು ನೋಡಿ ಇಲ್ಲಿ ನಾನು ಕೃಷಿಯನ್ನು ಮಾಡಬೇಕು ಅಂತ ಭಾವನೆಯಿಂದ ಬೀಜವನ್ನು ಬಿತ್ತಿದ್ದಾರೆ. ಬೀಜ ಅಂತಂದರೆ ವಿದ್ಯಾರ್ಥಿಗಳೇ ಬೀಜ. ಆ ವಿದ್ಯಾರ್ಥಿಗಳಿಗೆ ಬೀಜವನ್ನು ಬಿತ್ತಿ ಗೊಬ್ಬರವನ್ನು ಹಾಕಿ ನೀರೆರೆದು ಅದನ್ನು ಉತ್ತಮವಾದ ಔಷಧ ದ್ರವ್ಯಗಳಿಂದ ಅದನ್ನು ಸಮೃದ್ಧಿಗೊಳಿಸುವಂತೆ ಅವರಿಗೆ ಒಳ್ಳೆಯ ಆಹಾರ, ಒಳ್ಳೆಯ ಶಾಸ್ತ್ರ ಚಿಂತನೆ ಅದನ್ನು ನೀಡಿ ಅದರಿಂದ ಪೋಷಣೆಯನ್ನು ನೀಡಿದ್ದಾರೆ. ಆಗ ಇದೊಂದು ಉಪವನವಾಗಿ ಬೆಳೀತಾ ಇದೆ. ಅನೇಕ ವೃಕ್ಷಗಳು, ಸಸ್ಯಗಳ ಸಮೃದ್ಧಿ, ಅನೇಕ ಹೂವುಗಳು ಅರಳಿ, ಅನೇಕ ಹಣ್ಣುಗಳು ಬೆಳೆದು ಒಂದು ಉಪವನ ಹೇಗೆ ಅನೇಕ ಹಕ್ಕಿಗಳಿಗೆ ಆಶ್ರಯ ಆಗ್ತದೆ. ಒಂದು ಉಪವನ ಅಂತಂದರೆ ಸಾವಿರಾರು ಹಕ್ಕಿಗಳು ಬಂದು ಕೂಡ್ತವೆ, ಗೂಡು ಕಟ್ತವೆ, ಅಲ್ಲಿ ನೆಲೆಸ್ತವೆ. ಜನ ಎಲ್ಲ ಬರ್ತಾರೆ, ತಂಪು ಗಾಳಿ, ಒಳ್ಳೆಯ ಪರಿಮಳ, ಒಳ್ಳೆಯ ಹಣ್ಣು ಸಿಗುತ್ತೆ ಅಂತ ಜನ ಬಂದು ಕೊಡುತ್ತಾರೆ. ಆ ರೀತಿಯಲ್ಲಿ ಪರಮಪೂಜ್ಯ ಶ್ರೀಪಾದಂಗಳು ನಿರ್ಮಾಣ ಮಾಡಿದಂತಹ ವಿದ್ಯಾಪೀಠ ಅಂತಂದರೆ ಅದೊಂದು ಉಪವನ. ಅಲ್ಲಿ ಎಷ್ಟು ಜನ ಆಶ್ರಯವನ್ನು ಪಡೀತಾ ಇದ್ದಾರೆ. ಬೇರೆ ಊರಿನಿಂದ ಬಂದು ಅಲ್ಲಿ ಆಶ್ರಯವನ್ನು ಪಡೀತಾ ಇದ್ದಾರೆ. ದಾರಿ ಹೋಕರು ಅಲ್ಲಿ ಬಂದು ಕುಳಿತುಕೊಂಡು ಅಲ್ಲಿ ಸಿಗುವಂತಹ ಒಂದು ಒಳ್ಳೆಯ ಫಲವನ್ನು ಆಸ್ವಾದಿಸುವಂತೆ ಇಲ್ಲಿ ಸಿಗುವಂತಹ ವಿದ್ಯಾಪೀಠದಂತಹ ಈ ಸಂಸ್ಥೆಯಲ್ಲಿ ಸಿಗುವಂತಹ ಈ ಜ್ಞಾನದ ಫಲ ಅದನ್ನು ಅನುಭವಿಸಿ ಆನಂದಿಸ್ತಾ ಇದ್ದಾರೆ. ಇಂತಹ ವಿದ್ಯಾಪೀಠವೆಂಬುವ ಉಪವನವನ್ನು ಸ್ಥಾಪನೆ ಮಾಡಿದಂತಹ ಕೀರ್ತಿ ಅದು ಪರಮಪೂಜ್ಯ ಶ್ರೀಪಾದಂಗಳವರದ್ದು. ಅವರ ಸ್ಮರಣ ಶಕ್ತಿ, ಅವರ ಮೇಧಾಶಕ್ತಿ ಅದೆಲ್ಲ ಅತ್ಯದ್ಭುತ. ನನ್ನ ಒಂದು ಅನುಭವ ಶ್ರೀಪಾದಂಗಳವರ ಜೊತೆಯಲ್ಲಿ 2004ರಿಂದ 2006 ಸಂಚಾರದಲ್ಲಿ ನಾನಿದ್ದೆ. ಅದಲ್ಲದೇನೆ ಇತ್ತೀಚೆಗೆ 3 ವರ್ಷಗಳ ಹಿಂದೆ ನಾನು ಪರಮಪೂಜ್ಯ ಗುರುಗಳ ಜೊತೆಯಲ್ಲಿ ಈ ವಿಶ್ವೇಶವಿಜಯ ಚಂಪು ಕೃತಿಯ ಚಿಂತನೆಗೋಸ್ಕರ ಸ್ವಾಮಿಗಳ ಜೊತೆಯಲ್ಲಿ 3 ದಿವಸ ಕಳೆದೆ. ಅದೊಂದು ಮತ್ತೆ ನನಗೆ ಸಿಕ್ಕ ಒಂದು ಅದ್ಭುತವಾದ ಸಂದರ್ಭ. ಆ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳು ಸ್ವಾಮಿಗಳು ಅದನ್ನು ತಿಳಿಸಿಕೊಟ್ಟರು ನನಗೆ. ಆಗ ಒಂದು ಶ್ಲೋಕವನ್ನು ಹೇಳಿದರು. ಅದು ಅವರು 15ನೇ ವಯಸ್ಸಲ್ಲಿ ಮಾಡಿದ್ದ ಶ್ಲೋಕ ಅಂತ. ಸ್ವಾಮಿಗಳು 15ನೇ ವಯಸ್ಸಿನಲ್ಲಿ ಆವಾಗ ಎಲ್ಲ ಹಿಂದಿ ಪತ್ರಿಕೆಗಳನ್ನು, ಪುಸ್ತಕಗಳನ್ನು ಎಲ್ಲವನ್ನೂ ಕೂಡ ಓದ್ತಾ ಇದ್ದರು. ಶಾಸ್ತ್ರ ಗ್ರಂಥಗಳನ್ನು, ರಾಮಾಯಣ, ಮಹಾಭಾರತ, ನ್ಯಾಯಸುಧಾ, ಚಂದ್ರಿಕಾ, ಈ ಗ್ರಂಥಗಳ ಅಧ್ಯಯನ ಮಾಡುವಂತೆ ಶ್ರೀಪಾದರು ಆಗ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು. ಆಗ ಅನೇಕ ಜನ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಅನೇಕ ಲೇಖನಗಳನ್ನು, ಪುಸ್ತಕಗಳನ್ನೆಲ್ಲ ಬರೆದಿದ್ದಿತ್ತು.
ಮಹಾತ್ಮ ಗಾಂಧಿಯವರಾಗಿರಬಹುದು, ಮಶ್ರೂವಾಲಾ ಆಗಿರಬಹುದು, ವಿನೋಬಾ ಭಾವೆ ಆಗಿರಬಹುದು, ಹೀಗೆ ಅನೇಕ ಜನ ಹಿಂದಿಯಲ್ಲಿ ಪುಸ್ತಕಗಳನ್ನು ಬರೆದಿದ್ದರು. ಅದರಲ್ಲಿ ಮೈಥಿಲಿ ಶರಣಗುಪ್ತ ಅಂತ ಒಬ್ಬ ಕವಿ, ಆ ಕವಿ ಬರೆದಂತಹ ಕಾವ್ಯಗಳನ್ನು ಕೂಡ ಸ್ವಾಮಿಗಳು ಓದಿದ್ರಂತೆ. ಆವಾಗ ಸ್ವಾಮಿಗಳು ಹೇಳಿದರು, ಆ ಮೈಥಿಲಿ ಶರಣಗುಪ್ತರ ಆ ಕಾವ್ಯ ನನಗೆ ಬಹಳ ಹಿಡಿಸ್ತು, ಬಹಳ ನನಗೆ ಸಂತೋಷ ಕೊಡ್ತು. ಅದು ದೇವರಲ್ಲಿ ಭಕ್ತಿಯನ್ನು ಮೂಡಿಸುವಂತಹ ಹಿಂದಿಯಲ್ಲಿ ಸುಂದರ ಕಾವ್ಯಗಳನ್ನು ಕೂಡ ಅವರು ಬರೆದಿದ್ದಾರೆ. ಅದನ್ನು ನೋಡಿ ಅವರು ಯಾವ ಛಂದಸ್ಸನ್ನು ಬೆಳೆಸಿದ್ದಾರೆ, ಆ ಹಿಂದಿ ಛಂದಸ್ಸಿನಲ್ಲಿ ನಾನು ಪದ್ಯವನ್ನು ಬರೆದಿದ್ದೆ ಅಂತ ಹೇಳಿ 15ನೇ ವಯಸ್ಸಿನಲ್ಲಿ ಇವರು ಬರೆದ ಪದ್ಯವನ್ನು 88ನೇ ವಯಸ್ಸಿನಲ್ಲಿ ಅವರು ಹೇಳಿದರು. ಇದು ಅವರ ಸ್ಮರಣಶಕ್ತಿ, ಅಗಾಧವಾದ ಸ್ಮರಣಶಕ್ತಿ. ಆವರ್ತತೆ ಮೈ ವೇಪಥು ಪುಲಕಿತಂಚ ಕಲೇವರಂ ಭಗವನ್ ವಯಂ ಶರದಾಗಮ ಪ್ರತ್ಯಾಶಯ ಜೀವಾಮಹೇ. ಇದು ಸ್ವಾಮಿಗಳು ಹೇಳಿದ ಶ್ಲೋಕ. ಈ ಶ್ಲೋಕವನ್ನು 15ನೇ ವಯಸ್ಸಿನಲ್ಲಿ ಬರೆದ ಶ್ಲೋಕವನ್ನು ನಿನ್ನೆ ಮೊನ್ನೆ ಭೇಟಿಯಾದ ವ್ಯಕ್ತಿಗಳನ್ನು ನಾವು ಮರೆತಿರ್ತೇವೆ, ಯಾರ ಜೊತೆ ಮಾತಾಡಿರ್ತೇವೆ ಮರೆತಿರ್ತೇವೆ, ನಾವು ಏನು ಹೇಳಿರ್ತೇವೆ ನಮಗೇನು ನೆನಪಿರೋದಿಲ್ಲ. ಇಂಥದ್ದು ಅವರು ತಮ್ಮ ಬಾಲ್ಯದಲ್ಲಿ ಅವರು ಏನು ಓದಿದ್ದಾರೆ, ಏನನ್ನು ಕೇಳಿದ್ದಾರೆ, ಏನನ್ನು ನೋಡಿದ್ದಾರೆ, ಎಲ್ಲವೂ ಕೂಡ ಅವರ ಕೊನೆಯ ಕಾಲದ ತನಕ ಅವರಿಗೆ ನೆನಪಿತ್ತು. ಇದು ದೈವಿ ಸಂಪತ್ತಿನ ಒಂದು ಪ್ರತಿರೂಪ ಪರಮಪೂಜ್ಯ ಶ್ರೀಪಾದರು. ಸ್ಮರಣಶಕ್ತಿ ಅದು ದೈವಿ ಸಂಪತ್ತಿದ್ದವರಿಗೆ ಸಹಜವಾಗಿರ್ತದೆ. ಸ್ವಾಮಿಗಳಿಗೆ ಎಂತಹ ಸ್ಮರಣಶಕ್ತಿ! ನಾನು ಚಂಪು ಕಾವ್ಯದಲ್ಲಿ ಒಂದು ಹೇಳಿದ ಮಾತು, ಮನ್ಯೆ ನಾಸ್ಯಾಸ್ಯ ಈಶದಪಿ ಸ್ಮರಣಶಕ್ತಿ ಅಂತ. ಇವರಿಗೆ ಸ್ಮರಣಶಕ್ತಿಯೇ ಇಲ್ಲ ಅಂತ ನನಗನ್ನಿಸುತ್ತೆ. ಯಾಕೆ ಹಾಗೆ ಹೇಳ್ತೀರಾ ಅಂತಂದರೆ, ವಿಸ್ಮೃತೆ ಖಲು ಸ್ಮೃತಿ. ನೆನಪು ಮಾಡಿಕೊಳ್ಳೋದು ಯಾವಾಗ? ಮರೆತಾಗ ನೆನಪು ಮಾಡಿಕೊಳ್ಳೋದು. ಇವರಿಗೆ ಎಲ್ಲವೂ ಸದಾಕಾಲದಲ್ಲಿ ಬುದ್ಧಿಯಲ್ಲಿದೆ. ಆದ್ದರಿಂದ ಮರುವಿಗೆ ಅವಕಾಶವಿಲ್ಲದೆ ಇದ್ದಾಗ ನೆನಪಿಗೆ ಅವಕಾಶ ಎಲ್ಲಿದೆ? ಮೊನ್ನೆ ಸರ್ಗೆ ಅಸ್ಯ ವಿಧಿ ವಿಸ್ಮೃತಿಂ ವಿಸಸ್ಮಾರ. ಎಲ್ಲರನ್ನ ಸೃಷ್ಟಿ ಮಾಡುವ ಚತುರ್ಮುಖ ಬ್ರಹ್ಮದೇವ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಸೃಷ್ಟಿ ಮಾಡುವಾಗ ಇವರಿಗೆ ಮರುವನ್ನು ಕೊಡಬೇಕನ್ನೋದನ್ನು ಮರೆತು ಬಿಟ್ನೋ ಏನೋ. ಇಂಥವರು ಪರಮಪೂಜ್ಯ ಶ್ರೀಪಾದಂಗಳವರು, ದೈವಿ ಸಂಪತ್ತಿನ ಸ್ವರೂಪ. ಅಂತಹ ಗುರುಗಳು ಸಿಕ್ಕಿದ್ದು ನಮ್ಮ ಜೀವನದ ಭಾಗ್ಯ. ಅವರ ಕಾರುಣ್ಯ, ಅವರ ಪ್ರೀತಿ, ಇದನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡೆ. ಇಲ್ಲಿ ಕುಳಿತಿರುವ 100 ಜನರಲ್ಲಿ ಯಾರನ್ನ ಕೇಳಿದರೂ ಕೂಡ ಪ್ರತಿಯೊಬ್ಬರಿಗೂ ಅದೇ ಅನುಭವ. ನನ್ನ ಮೇಲೆ ಸ್ವಾಮಿಗಳು ಏನು ಪ್ರೀತಿ ತೋರಿಸಿದ್ದಾರೆ, ಅದು ಪ್ರಪಂಚದಲ್ಲಿ ಇನ್ನೊಬ್ಬರ ಮೇಲೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನು ಕೇಳಿದಂತೆ, ನೋಡಿದಂತೆ, ಅನುಭವಿಸಿದಂತೆ ಪ್ರತಿಯೊಬ್ಬರಿಗೂ ಇಂತಹ ಅನುಭವ. ಆ ಒಂದು ವಾತ್ಸಲ್ಯ, ಆ ಒಂದು ಸ್ನೇಹ, ದೇವರು ಹೀಗಿದ್ದಾನೆ ಹಾಗಿದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ಅನಿಸುತ್ತೆ. ನಮಗದು ಅರ್ಥವೇ ಆಗಲ್ಲ, ಹೇಗಿದ್ದಾನೆ ದೇವರು ಅಂತ. ದೇವರನ್ನು ಹೇಗೆ ಚಿಂತನೆ ಮಾಡಬೇಕು ಅಂತಂದರೆ ಅದಕ್ಕೊಂದು ಮಾದರಿ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳು ಅಂತ ಹೇಳಿದರೆ ಅದು ಸುಳ್ಳಲ್ಲ. ಯಾಕೆ ಅಂತಂದರೆ ಅವರನ್ನು ನೋಡಿದರೆ ಆ ಕಾರುಣ್ಯ, ಆ ವಾತ್ಸಲ್ಯ, ಆ ಜ್ಞಾನ, ಆ ಉದಾರ ದೃಷ್ಟಿ, ಸಮಾಜದ ಉದ್ಧಾರದ ದೃಷ್ಟಿ, ಲೋಕೋಪಕಾರದ ಬುದ್ಧಿ, ಒಂದೇ ಎರಡು ಎಲ್ಲ ಗುಣಗಳು ಕೂಡ ಅವರಲ್ಲಿ ಕುಳಿತಿವೆ. ಅಂತಹ ಪರಮಪೂಜ್ಯ ಶ್ರೀಪಾದಂಗಳವರ ಆರಾಧನೆಯ ಸನ್ನಿವೇಶದಲ್ಲಿ ಅವರ ಸ್ಮರಣೆಯನ್ನು ಮಾಡುವ ದೊಡ್ಡ ಸೌಭಾಗ್ಯಕ್ಕೆ ನಾನು ಋಣಿಯಾಗಿದ್ದೇನೆ ಅಂತ ಹೇಳ್ತಾ, ಅವರ ಆದರ್ಶದಲ್ಲಿ, ಅವರ ದಾರಿಯಲ್ಲೇ ಸಾಕ್ತಾ ಬಂದಿರುವಂಥವರು ಇವತ್ತು ಪರಮಪೂಜ್ಯ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರು. ಅವರು ಯಾವತ್ತೂ ಹೇಳುವಂಥದ್ದಿದೆ, ಅವರು ಅಜ್ಜ ನಾನು ಮೊಮ್ಮಗ ಅಂತ. ಅಜ್ಜ ಮೊಮ್ಮಗ ಅಂತಂದರೆ ಕೆಲವೊಮ್ಮೆ ಎಷ್ಟೋ ಸಂದರ್ಭದಲ್ಲಿ ಸ್ವಾಮಿಗಳು ಹೇಳುವ ಮಾತಿದೆ, ಅಜ್ಜ ಮೊಮ್ಮಗ. ಯಾಕೆ ಅಂತಂದರೆ ಮೊಮ್ಮಗನಿಗೂ ಅಜ್ಜನಿಗೂ ಯಾವತ್ತಿಗೂ ಕೂಡ ವಿರಸ ಅಂತ ಅನ್ನೋದಿಲ್ಲ, ಯಾವತ್ತಿಗೂ ಕೂಡ ಸ್ನೇಹವೇ ಇರ್ತದೆ ಅಂತ ನನಗನ್ನಿಸುತ್ತೆ. ಸ್ವಾಮಿಗಳು ಈ ಮಾತನ್ನು ಹೇಳುವಾಗ ನನಗನ್ನಿಸುವ ಮಾತು, ಸ್ವಾಮಿಗಳು ಯಾವಾಗಲೂ ಹೇಳ್ತಿರ್ತಾರೆ, ಅವ್ರ ಅಜ್ಜ ನನ್ನ ಮೊಮ್ಮಗ, ಅವ್ರ ಅಜ್ಜ ನನ್ನ ಮೊಮ್ಮಗ ಅಂತ. ಜಗತ್ತಿನಲ್ಲಿ ನೋಡುವಾಗ ತಂದೆಯ ಗುಣ ಮಕ್ಕಳಲ್ಲಿ ಬರೋದು ಕಡಿಮೆ, ತಂದೆಯ ಗುಣ ಮೊಮ್ಮಕ್ಕಳಲ್ಲಿ ಬರೋದನ್ನು ನಾವು ಹೆಚ್ಚಾಗಿ ನೋಡ್ತೇವೆ. ಸ್ವಾಮಿಗಳೇ ಹೇಳುವಂತಹ ಮಾತು, ವಿಶ್ವೇಶತೀರ್ಥ ಶ್ರೀಪಾದಂಗಳವ್ರ ಅಜ್ಜ ನಾನು ಮೊಮ್ಮಗ ಅಂತಂದರೆ ಆ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಎಲ್ಲ ಗುಣಗಳನ್ನು ಕೂಡ ನಾವು ಮೊಮ್ಮಗನಾಗಿರುವಂತಹ ಪರಮಪೂಜ್ಯ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರಲ್ಲಿ ಕಾಣಬಹುದಾಗಿದೆ. ಅವರು 21ನೇ ವಯಸ್ಸಿನಲ್ಲಿ ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಸ್ಥಾಪನೆ, ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಸ್ಥಾಪನೆ, ಅಂತಹ ದೊಡ್ಡ ದೊಡ್ಡ ಕೆಲಸಗಳನ್ನು
ಹೋರಾಟದಲ್ಲಿ ಮಾಡಿದರೆ ಪರಮ ಪೂಜ್ಯ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರು 19ನೇ ವಯಸ್ಸಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ಅವರ ಆ ಗುಣ ಎಲ್ಲವೂ ಕೂಡ ಇವರಲ್ಲಿ ಹರಿದು ಬಂದಿದೆ ಅಂತನ್ನೋದನ್ನು ನಾವು ಪ್ರತ್ಯಕ್ಷವಾಗಿ ನೋಡಬಹುದಾಗಿದೆ. ಅಂತಹ ಪರಮ ಪೂಜ್ಯ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರ ಈ ದಿವ್ಯ ಸನ್ನಿಧಾನದಲ್ಲಿ ಈ ಗಂಗಾವತಿ ಬಂಧುಗಳ ಜೊತೆಯಲ್ಲಿ ಪರಮ ಪೂಜ್ಯ ಗುರುಗಳ ಸ್ಮರಣೆಯನ್ನು ಮಾಡುವ ಸೌಭಾಗ್ಯವನ್ನು ನಾನು ಸಂತೋಷದಲ್ಲಿ ಋಣಿಯಾಗಿದ್ದೇನೆ ಅಂತ ಹೇಳ್ತಾ ಈ ಎರಡು ನನ್ನ ಮಾತುಗಳನ್ನು ಶ್ರೀ ಗುರು ಮಧ್ವೇಶ್ವರ ಪೂಜ್ಯ ಅದೇ ರೀತಿಯಾಗಿ ಗುರುವಿನ ಗುಣ ಶಿಷ್ಯರಿಗೆ ಬರುತ್ತಂತೆ. ವೆಂಕಟೇಶ ಕುಲಕರ್ಣಿ ಆಚಾರ್ಯರು ಕೂಡ ಆಶು ಕವಿಗಳು, ಒಳ್ಳೆ ಅವಧಾನಿಗಳವರು. ನಾವು ಪ್ರತ್ಯಕ್ಷವಾಗಿ ಕಂಡಿದ್ದೇವೆ. ನಾವು ಎದುರುಗಡೆ ಕುಳಿತುಕೊಂಡಾಗಲೇ ಒಂದು ತ್ರಿಷ್ಟುಪ್ ಶ್ಲೋಕವನ್ನು ಹೊಸದಾಗಿ ರಚನೆ ಮಾಡಿ ಅಂತಂದರೆ, ಉದಾಹರಣೆ ನೀವು ಈಗ ಕುಳಿತುಕೊಂಡಿದ್ರೆ, ನೀವು ಇವಾಗ ಕೇಳಿದ್ರಿ ಅಂತಂದ್ರೂ ಕೂಡ ಕ್ಷಣ ಮಾತ್ರದಲ್ಲೇನೆ ತ್ರಿಷ್ಟುಪ್ ಶ್ಲೋಕ ಅಂದರೆ ವಾಯುಸ್ಥಿತಿ ಮುಂತಾದ ಎಲ್ಲ ಗ್ರಂಥಗಳೆಲ್ಲ ಏನಿದೆ ಅವೆಲ್ಲ ತ್ರಿಷ್ಟುಪ್ ಶ್ಲೋಕಗಳು. ಅಂತಹ ಶ್ಲೋಕಗಳನ್ನು ಲೀಲಾಜಾಲವಾಗಿ ಮಾಡ್ತಾರೆ ಅಂತಹ ಆಶು ಕವಿಗಳವರು. ಅಂತಹ ಆಶು ಕವಿಗಳು ನಮ್ಮನ್ನು ಉದ್ದೇಶಿಸಿ ಈಗ ಆಸೇತು ಹಿಮಾಚಲದವರೆಗೂ ವ್ಯಾಪ್ತಿ ಇರತಕ್ಕಂತಹ ಪೂಜ್ಯ ಶ್ರೀಪಾದಂಗಳವರ ಚರಿತ್ರೆಯನ್ನು ವಿಶ್ವೇಶ ವಿಜಯ ಚಂಪು ಅನ್ನೋ ಒಂದು ಕಾವ್ಯವನ್ನು ರಚನೆ ಮಾಡುವ ಮೂಲಕವಾಗಿ ನಮಗೆಲ್ಲ ಉಪಕಾರವನ್ನು ಮಾಡಿದ್ದಾರೆ. ಇದಾದ ನಂತರದಲ್ಲಿ ಮುಂದಿನ ಕಾರ್ಯಕ್ರಮ ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ. ನಾನು ಇನ್ನೂ ವಿಳಂಬ ಮಾಡಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಳ್ತೀರಷ್ಟೇ. ನೀವೆಲ್ಲ ಸೇರಿರೋದು ಒಂದು ಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಸಂದೇಶವನ್ನು ಕೇಳಬೇಕು ಅಂತ, ಅದರ ಜೊತೆಗೆ ವಿಜೇಂದ್ರ ಆಚಾರ್ಯರ ಉಪನ್ಯಾಸ ಕೇಳಬೇಕು ಅಂತಲೇ ಕೂತ್ಕೊಂಡಿದ್ದೀರಿ. ಇನ್ನೂ ವಿಳಂಬ ಮಾಡಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೊಳ್ತೀರಿ. ಹಾಗಾಗಿ ಮುಂದಿನ ಕಾರ್ಯಕ್ರಮವನ್ನು ಪೂಜ್ಯ ಆಚಾರ್ಯರು ಉಪನ್ಯಾಸವನ್ನು ತಾವು ಮುಂದುವರಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ.